ನ್ಯೂಸ್18 ಡಿಜಿಟಲ್ಗೆ ಸ್ವಾಗತ. ನಾನು ಕಾರ್ತಿಕ್. ದೇವರಾಜ ಅರಸು ಅವರ ದಾಖಲೆಯನ್ನ ಸಿದ್ದರಾಮಯ್ಯನವರು ಮುರಿಯುವಂತ ಸಂದರ್ಭ ಬಂದಿದೆ. ಇಂಥ ಒಂದು ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮತ್ತು ಅವರ ಅಭಿಮಾನಿಗಳು ಶಕ್ತಿ ಪ್ರದರ್ಶನವನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ. ಅದರ ಜೊತೆಗೆ ಸಿಎಂ ಆಗಬೇಕು ಅನ್ನುವಂಥ ಒಂದು ಕನಸನ್ನು ಹೊತ್ತಿರ್ತಕ್ಕಂಥ DCM DK ಶಿವಕುಮಾರ್ ಅವರು ಸಹಿತ ಹೈಕಮಾಂಡ್ನ ಸಂದೇಶಕ್ಕಾಗಿ ಕಾಯ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲೇ ನೀವಿನ್ನು ನ್ಯೂಸ್18 ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನ್ಯೂಸ್18 ಕನ್ನಡ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಈಗಾಗಲೇ ನಾನು ಹೇಳ್ತಾ ಇದ್ದೆ, ಸಿಎಂ ಸಿದ್ದರಾಮಯ್ಯನವರು ದೇವರಾಜ ಅರಸು ಅವರ ದಾಖಲೆಯನ್ನು ಮುರಿತಾ ಇದ್ದಾರೆ ಅನ್ನುವಂಥದ್ದು. ಅಂದರೆ ಅತಿ ಹೆಚ್ಚು ಅವಧಿಯ ಸಿಎಂ ಅನ್ನುವಂಥ ಒಂದು ಬಿರುದಿಗೆ ಸಿಎಂ ಸಿದ್ದರಾಮಯ್ಯನವರು ಪಾತ್ರ ಆಗ್ತಾ ಇದ್ದಾರೆ. ಈ ಹಿಂದೆ ದೇವರಾಜ ಅರಸು ಅವರ ಹೆಸರಲ್ಲಿ ಈ ಒಂದು ಬಿರುದಿತ್ತು. ಕರ್ನಾಟಕವನ್ನು ದೇವರಾಜ ಅರಸು ಅವರು 7 ವರ್ಷ 7 ತಿಂಗಳು ಹಾಗೆ 20 ದಿನಗಳ ಕಾಲ ಆಳ್ವಿಕೆಯನ್ನು ಮಾಡಿದ್ರು. ಆ ಒಂದು ದಾಖಲೆಯನ್ನು ಸಿದ್ದರಾಮಯ್ಯನವರೀಗ ಮುರಿಯುವಂಥ ಒಂದು ಸಂದರ್ಭ ಬಂದಿದೆ. ಇನ್ನೇನು ಒಂದೆರಡು ದಿನಗಳಲ್ಲಿ ಸಿಎಂ ಸಿದ್ದರಾಮಯ್ಯನವರು ಆ ಒಂದು ದಾಖಲೆಯನ್ನು ಮುರಿತಾ ಇದ್ದಾರೆ. ಅಂದರೆ ಜನವರಿ 7ರಂದು ಅರಸು ಅವರ ದಾಖಲೆಯನ್ನು ಸಿಎಂ ಸಿದ್ದರಾಮಯ್ಯನವರು ಮುರಿತಾ ಇದ್ದಾರೆ, ಬ್ರೇಕ್ ಮಾಡ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸಮಾವೇಶಗಳಲ್ಲಿ ಭಾಗಿಯಾಗುವ ಮೂಲಕ ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಅವರ ಅಭಿಮಾನಿಗಳು ಕೂಡ ರಾಜ್ಯದಾದ್ಯಂತ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಆ ಕಾರ್ಯಕ್ರಮದಲ್ಲಿಯೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಜನರು ಕೂಡ ಸೇರಿದ್ರು. ಅಂದರೆ ಈ ರೀತಿಯ ಒಂದು ಬಹಿರಂಗ ಸಮಾವೇಶದಲ್ಲಿ ಭಾಗಿಯಾಗುವ ಮೂಲಕವಾಗಿ ತನ್ನ ಸಾಮರ್ಥ್ಯ ಏನು ಅನ್ನುವಂಥದ್ದನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತಾ ಅದು ವಿರೋಧ ಪಕ್ಷಗಳಿಗಿರ್ಬೋದು, ಹಾಗೆ ಸ್ವಪಕ್ಷದಲ್ಲಿರ್ತಕ್ಕಂಥ ವಿರೋಧಿ ಬಣಕ್ಕೂ ಕೂಡ ಒಂದು ಸಂದೇಶವನ್ನು ರವಾನಿಸುವಂಥ ಕೆಲಸವನ್ನು ಸಿಎಂ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಈ ಒಂದು ಗಳಿಗೆಯಲ್ಲಿ ಇಂಥ ಒಂದು ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಆಪ್ತರು ಅಥವಾ ಅವರ ಅಭಿಮಾನಿಗಳ ಬಳಗವು ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತದೆ. ರಾಜ್ಯದ ಮೂಲೆ ಮೂಲೆಯಲ್ಲಿಯೂ ಕೂಡ ವಿಶಿಷ್ಟವಾಗಿರುವಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದೆ. ಪ್ರಮುಖವಾಗಿ ರಕ್ತದಾನ ಶಿಬಿರ ಇರ್ಬೋದು, ಜೊತೆಗೆ ನಾಟಿ ಕೋಳಿಯ ಬಾಡೂಟವನ್ನು ಕೂಡ ಸಾರ್ವಜನಿಕರಿಗೆ ಹಾಕುವ ಮೂಲಕವಾಗಿ ಅಂದರೆ ಸಿದ್ದರಾಮಯ್ಯನವರ ಈ ಒಂದು ದಾಖಲೆಯನ್ನು ಅವರು ಸಂಭ್ರಮಿಸ್ತಾ ಇದ್ದಾರೆ. ಈ ರೀತಿಯ ಕಾರ್ಯಕ್ರಮಗಳನ್ನು ರಾಜ್ಯದ ಬೇರೆ ಬೇರೆ ಭಾಗದಲ್ಲಿಯೂ ಕೂಡ ನಾವು ಆಯೋಜನೆ ಮಾಡ್ತೇವೆ ಅನ್ನುವಂಥದ್ದನ್ನು ಸಿದ್ದರಾಮಯ್ಯನವರ ಅಭಿಮಾನಿ ಬಳಗದ ಬೇರೆ ಬೇರೆ ಸಂಘಟನೆಗಳು ಈಗಾಗಲೇ ಘೋಷಣೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ನೆಲಮಂಗಲದಲ್ಲಿಯೂ ಕೂಡ ಈ ಒಂದು ನಾಟಿ ಕೋಳಿ ಉತ್ಸವ ಅನ್ನುವಂಥ ರೀತಿಯಲ್ಲಿ ನಾಟಿ ಕೋಳಿಯ ಒಂದು ಬಾಡೂಟವನ್ನು ಸಾರ್ವಜನಿಕರಿಗೆ ಬಡಿಸುವ ಮೂಲಕವಾಗಿ ನಾವು ಈ ಒಂದು ಸಿದ್ದರಾಮಯ್ಯನವರ ಈ ಒಂದು ದಾಖಲೆಯ ಬ್ರೇಕ್ ಮಾಡಿರ್ತಕ್ಕಂಥ ದಿನವನ್ನು ಆಚರಿಸ್ತೇವೆ ಅನ್ನುವಂಥ ಒಂದು ಹೇಳಿಕೆಯನ್ನು, ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂಥ ಸಿದ್ಧತೆಯನ್ನು ಕೂಡ ಅಹಿಂದ ಯುವ ಬಳಗ ಮಾಡಿಕೊಂಡಿದೆ. ಇದು ಒಂದು ಕಡೆ ಆದರೆ ಬೇರೆ ಬೇರೆ ಭಾಗದಲ್ಲಿ ವಿಜಯಪುರ ಇರ್ಬೋದು, ಹಾವೇರಿ ಇರ್ಬೋದು, ಸಿಎಂ ತವರೂರು, ಮೈಸೂರು ಇರ್ಬೋದು, ಆ ಎಲ್ಲ ಭಾಗದಲ್ಲಿಯೂ ಕೂಡ ಬೇರೆ ಬೇರೆಯ ಕಾರ್ಯಕ್ರಮಗಳು ಕೂಡ ನಡೀತಾ ಇದ್ದಾವೆ. ಇದು ಒಂದು ಕಡೆ ಆದರೆ ಇನ್ನೊಂದು ಪ್ರಮುಖವಾಗಿರುವಂಥದ್ದು ಏನಪ್ಪ ಅಂತಂದರೆ ಫೆಬ್ರವರಿ 13ರಂದು ಸಿಎಂ ಸಿದ್ದರಾಮಯ್ಯನವರ ಅಂದರೆ ಈ ಬಾರಿಯ ಅಧಿಕಾರಕ್ಕೆ ಬಂದು 1000 ದಿನಗಳಾಗತ್ತೆ. ಅಂದರೆ ಈ ಸರ್ಕಾರಕ್ಕೆ 1000 ದಿನ ಆಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಸರ್ಕಾರವು ಕೂಡ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಒಂದು ಬೃಹತ್ ಸಮಾವೇಶವನ್ನು ದಾವಣಗೆರೆಯಲ್ಲಿ ಮಾಡೋದಕ್ಕೆ ಈಗಾಗಲೇ ಚಿಂತನೆಯನ್ನು ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಸಿದ್ಧತೆಯನ್ನು ಕೂಡ ಸರ್ಕಾರದ ಮಟ್ಟದಲ್ಲಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಆ ಒಂದು ಸಂದರ್ಭದಲ್ಲಿಯೂ ಕೂಡ ಬೇರೆ ಬೇರೆ ಫಲಾನುಭವಿಗಳಿಗೆ ಅವರ ಯೋಜನೆಯನ್ನು ಹಸ್ತಾಂತರ ಮಾಡುವಂಥದ್ದಿರ್ಬೋದು, ಜೊತೆಗೆ ತಾಂಡ ಇರ್ಬೋದು, ಅಥವಾ ಇದುವರೆಗೂ ಕಂದಾಯ ಗ್ರಾಮ ಅಲ್ಲದೆ ಇರತಕ್ಕಂಥ ಗ್ರಾಮಗಳನ್ನು ಕಂದಾಯ ಗ್ರಾಮ ಅನ್ನುವಂಥ ಒಂದು ಘೋಷಣೆ ಮಾಡುವಂಥ ರೀತಿಯಲ್ಲಿ ಒಂದು ತನ್ನ ಸರ್ಕಾರ ಅಧಿಕಾರಕ್ಕೆ ಬಂದು 1000 ದಿನಗಳ ಪೂರೈಸಿರುವಂಥ ದಿನವನ್ನು ಆಚರಣೆ ಮಾಡೋದಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಅರಸು ಅವರ ದಾಖಲೆ ಬ್ರೇಕ್ ಮಾಡಿದಂಥ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸಾಲು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುವ ಮೂಲಕವಾಗಿ ತನ್ನ ಸಾಮರ್ಥ್ಯ ಏನು ಅನ್ನುವಂಥದ್ದನ್ನು ತೋರಿಸುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಪಡ್ತಾ ಇದ್ದಾರೆ. ಅದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಅವರ ಅಭಿಮಾನಿ ಬಳಗವೂ ಕೂಡ ಸಿದ್ದರಾಮಯ್ಯನವರ ಒಂದು ಕೊಡುಗೆಗಳು, ಸಿದ್ದರಾಮಯ್ಯನವರು 2013ರಿಂದ 2018ರವರೆಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಇರ್ಬೋದು, ಅಥವಾ ಈ ಬಾರಿ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಕೊಟ್ಟಂಥ ಯೋಜನೆಗಳ ಸಂಬಂಧಪಟ್ಟಂತೆಯೂ ಕೂಡ ಅದೆಲ್ಲವನ್ನು ಜಗಜ್ಜಾಹಿರ ಮಾಡಬೇಕು, ಅಂದರೆ ಜನರಿಗೆ ಆ ಯೋಜನೆಯ ಕುರಿತಂತೆ ಇನ್ನಷ್ಟು ಅರಿವು ಮೂಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಇದು ಒಂದು ಭಾಗ ಆದರೆ, ಇನ್ನೊಂದು ಕಡೆ DCM DK ಶಿವಕುಮಾರ್ ಅವರು ಅಂದರೆ ಸಿಎಂ ಆಗಲೇಬೇಕು ಅನ್ನುವಂಥ ರೀತಿಯಲ್ಲಿ ಸಾಕಷ್ಟು ಪ್ರಯತ್ನಗಳನ್ನ ಪಡ್ತಾ ಇರತಕ್ಕಂಥ ನಾಯಕ. 2023ರಲ್ಲಿ ಸರ್ಕಾರ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಂಥ ನಂತರದಲ್ಲಿ ತಾನೇ ಸಿಎಂ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಪಟ್ಟಿದ್ರು. ಆದರೆ ಸಿದ್ದರಾಮಯ್ಯನವರ ಕಾರಣದಿಂದಾಗಿ ಅವ್ರಿಗೆ ಅಧಿಕಾರ ಸಿಕ್ಕಿರಲಿಲ್ಲ. ಆದರೆ 2.5 ವರ್ಷದ ಬಳಿಕ ತಾನು ಸಿಎಂ ಆಗಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿದ್ದಂಥ DK ಶಿವಕುಮಾರ್ ಅವರ ನಿರೀಕ್ಷೆ ನವೆಂಬರ್ ವೇಳೆ ಅದು ಹುಸಿಯಾಯಿತು. ಆದರೆ ಜನವರಿ ಮತ್ತು ಸಂಕ್ರಾಂತಿಯ ವೇಳೆಗಾದರೂ ತಾನು ಅಧಿಕಾರಕ್ಕೆ ಏರಬಹುದು ಅನ್ನುವಂಥ ನಿಟ್ಟಿನಲ್ಲಿ ಕನಸನ್ನು DCM DK ಶಿವಕುಮಾರ್ ಅವರು ಕಾಣ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಒಂದು ಕಡೆ ಅರಸು ದಾಖಲೆಯನ್ನು ಬ್ರೇಕ್ ಮಾಡಿ ಖುಷಿಯಾಗಿ ಬೇರೆ ಬೇರೆ ಸಮಾವೇಶಗಳಲ್ಲಿ ಭಾಗಿಯಾಗ್ತಾರೆ. DK ಶಿವಕುಮಾರ್ ಅವರು ಯಾವಾಗ ನನಗೆ ಅಧಿಕಾರ ಸಿಗತ್ತೆ ಅನ್ನುವಂಥ ಒಂದು ಚಿಂತನೆಯಲ್ಲಿದ್ದಾರೆ. ದಿನವೂ ಕೂಡ ಹೈಕಮಾಂಡ್ನ
ಒಂದು ಕರೆ ಬರುತ್ತಾ, ಇಂದಾದ್ರೂ ಹೈಕಮಾಂಡ್ ನಾಯಕರು ಕರೆ ಮಾಡಿ ದೆಹಲಿಗೆ ಬರೋದಕ್ಕೆ ಹೇಳ್ತಾರಾ, ಒಂದು ಮಾತುಕತೆಗೆ ಕರೀತಾರ ಅನ್ನುವಂಥ ನಿಟ್ಟಿನಲ್ಲಿ ಚಿಂತನೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಈಗಿರ್ತಕ್ಕಂಥ ಮಾಹಿತಿ. ಅಂದ್ರೆ ಪ್ರಮುಖವಾಗಿ ಡಿ.ಕೆ. ಶಿವಕುಮಾರ್ ಅವರು ಅಂದಾಜಿನ ಪ್ರಕಾರ ನವೆಂಬರ್ ವೇಳೆ ಅಥವಾ ಡಿಸೆಂಬರ್ ವೇಳೆಗೆ ತನಗೆ ಅಧಿಕಾರ ಸಿಗಬಹುದು ಅನ್ನುವಂಥ ನಿರೀಕ್ಷೆಯನ್ನ ಅವ್ರು ಇಟ್ಕೊಂಡಿದ್ರು. ಆದರೆ ಅದು ಸಾಧ್ಯ ಆಗಿರಲಿಲ್ಲ. ಈ ಕಾರಣಕ್ಕಾಗಿ ಸಂಕ್ರಾಂತಿ ವೇಳೆಗಾದ್ರೂ ಸಿಹಿ ಸುದ್ದಿಯನ್ನು ಹೈಕಮಾಂಡ್ ನಾಯಕರು ಕೊಡಬಹುದು, ನನ್ನ ಶ್ರಮ ಏನಿದೆ ಅನ್ನುವಂಥದ್ದನ್ನ ಹೈಕಮಾಂಡ್ ನಾಯಕರಿಗೆ ಗೊತ್ತಿದೆ. ಆ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ನನ್ನ ಕರೆದು ಮಾತುಕತೆಯನ್ನು ಮಾಡಿ ಸಿದ್ದರಾಮಯ್ಯನವರಿಂದ ಅಧಿಕಾರವನ್ನ ನನಗೆ ಹಸ್ತಾಂತರ ಮಾಡಿಸಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿ ಅವರಿದ್ದಾರೆ. ಅಂದ್ರೆ ಈ ಒಂದು ಜನವರಿ ತಿಂಗಳೇನಿದೆಯಲ್ಲ, ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಅರಸು ದಾಖಲೆಯನ್ನ ಬ್ರೇಕ್ ಮಾಡಿ ಮುನ್ನುಗ್ತಾ ಇದ್ರೆ, ಇನ್ನೊಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು ಹವಣಿಸ್ತಾ ಇದ್ದಾರೆ, ಅಧಿಕಾರಕ್ಕಾಗಿ ಹವಣಿಸ್ತಾ ಇದ್ದಾರೆ, ತಾನು ಸಿಎಂ ಆಗಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿ ಇದ್ದಾರೆ. ಒಟ್ಟಾರೆಯಾಗಿ ಈ ಜನವರಿ ತಿಂಗಳು ಕಾಂಗ್ರೆಸ್ ಸರ್ಕಾರಕ್ಕೆ ಬಹಳ ಮಹತ್ವದ್ದು ಅಂತಲೇ ಹೇಳ್ಬೋದು. ಒಂದು ಕಡೆ ಅವರ ಅಹಿಂದ ನಾಯಕ ಸಿಎಂ ಸಿದ್ದರಾಮಯ್ಯನವರು ದಾಖಲೆಯನ್ನು ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು ತನ್ನ ಆಪ್ತರ ಮೂಲಕವಾಗಿ ತಾನು ಅಧಿಕಾರವನ್ನು ಪಡ್ಕೊಳ್ಳೋದಕ್ಕೋಸ್ಕರ ಸಾಕಷ್ಟು ಪ್ರಯತ್ನಗಳನ್ನ ಪಡ್ತಾ ಇದ್ದಾರೆ. ಈ ಒಂದು ಪ್ರಯತ್ನದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಯಶಸ್ಸನ್ನ ಗಳಿಸ್ತಾರೆ ಅನ್ನುವಂಥದ್ದನ್ನ ಕಾದು ನೋಡಬೇಕು. ಒಟ್ಟಾರೆಯಾಗಿ ಸಿಎಂ ಸಿದ್ದರಾಮಯ್ಯನವರಂತೂ ತನ್ನ ಸಾಮರ್ಥ್ಯವನ್ನು ತೋರಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅರಸು ದಾಖಲೆಯನ್ನ ಬ್ರೇಕ್ ಮಾಡಿದಂಥ ಸಂದರ್ಭದಲ್ಲಿ ಸಾಲು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುವ ಮೂಲಕವಾಗಿ ತನ್ನ ಸಾಮರ್ಥ್ಯ ಏನು, ತಾನು ಅಹಿಂದ ವರ್ಗಕ್ಕಿರ್ಬೋದು, ಜೊತೆಗೆ ರಾಜ್ಯಕ್ಕೆ ಕೊಟ್ಟಂತ ಕೊಡುಗೆಗಳೇನು ಅನ್ನುವಂಥದ್ದನ್ನ ತನ್ನ ಅಭಿಮಾನಿಗಳ ಮೂಲಕವಾಗಿಯೂ ಕೂಡ ಪ್ರಚುರಪಡಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.